ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆಯ ಕ್ರೀಡಾ ಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಪಾವಗಡ ತಾಲೂಕಿನಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟ ಪ್ರತಿಭಟನೆಯನ್ನು ಮಾಡಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಆವರಣದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ತಾಲೂಕಿನ ಕೂಡಿಗೆಯ ಕ್ರೀಡಾ ಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆಯ ಕ್ರೀಡಾ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದ ಉದ್ಘಾಟನೆಯಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯ ಚಕ್ರವರ್ತಿ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭ ಮಾತನಾಡಿ, ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಜಿಲ್ಲಾದ್ಯಂತ ಕ್ರೀಡಾಪಟುಗಳು ಭಾಗವಹಿಸಿರುವುದು ಸಂತೋಷ ತಂದಿದೆ. ಆಟದಲ್ಲಿ ಸೋಲು ಗೆಲುವು ಇರುವುದೇ, ಎಲ್ಲವನ್ನ ಕೂಡ ಸಮಾನವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ್ಬಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ರವರು ವಹಿಸಿದ್ದರು. ನಂತರ ಮಾತನಾಡಿ, ಎಲ್ಲವನ್ನ ಕೂಡ ವಿದ್ಯಾರ್ಥಿಗಳು ಸಮವಾಗಿ ತೆಗೆದುಕೊಳ್ಳಬೇಕು. ನಮ್ಮಿಂದ ಎಷ್ಟು ಸಮಾಜಮುಖಿ ಕೆಲಸ ಮಾಡಲು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ, ನಿವೃತ್ತ ದೈಹಿಕ ಶಿಕ್ಷಕರಾದ ಗಣೇಶ್, ಪತ್ರಕರ್ತರಾದ ನಾಗರಾಜ್ ಶೆಟ್ಟಿ ಸೇರಿದಂತೆ ದೈಹಿಕ ಶಿಕ್ಷಕರುಗಳು ಉಪಸ್ಥಿತರಿದ್ದರು. ಕೊಡಗು ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಈ ದಿವಸ ಈ ಮೈದಾನದಲ್ಲಿ 2024-25ನೇ ಸಾಲಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ತಾಲೂಕು ಮಟ್ಟದಲ್ಲಿ ವಿಜೇತರಾದಂತಹ ತಂಡಗಳು ಈ ಕ್ರೀಡಾಕೂಟದಲ್ಲಿ ಎಲ್ಲ ಜಿಲ್ಲೆಯ 5 ತಾಲೂಕುಗಳಿಂದ ವಿಜೇತರಾಗಿ ಬಂದವರು ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ತಾವುಗಳೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಈ ದಸರಾ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉದ್ಘಾಟನೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ತಮ್ಮ ನೇತೃತ್ವದಲ್ಲಿ ಅಂತ ನಾವು ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಭಾಸ್ಕರ್ ನಾಯಕ್ ಅವರನ್ನ ಕೇಳಿಕೊಂಡ ಮೇರೆಗೆ ಅವರು ಸಂತೋಷದಿಂದ ಒಪ್ಪಿ ಪ್ರತಿ ವರ್ಷವೂ ಕೂಡ ನಮ್ಮ ನಾಡಿನಲ್ಲಿ ದಸರಾವನ್ನ ನಾವು ಆಚರಿಸ್ತೇವೆ. ದಸರಾವನ್ನ ಆಚರಿಸೋದು ನಮ್ಮ ಸಂಸ್ಕೃತಿಯ ಬಹಳ ಪ್ರಮುಖವಾದಂತಹ ಒಂದು ಹಬ್ಬವಾಗಿದೆ. ಆ ಹಬ್ಬದ ಆಚರಣೆನ ವಿವಿಧ ರೀತಿಯಲ್ಲಿ ಮಾಡ್ತೇವೆ. ಅದರಲ್ಲಿ ಕ್ರೀಡಾಕೂಟವನ್ನ ಆಯೋಜಿಸೋದು ಒಂದಾಗಿರುತ್ತೆ. ಅಂತ ಒಂದು ಕ್ರೀಡಾಕೂಟವನ್ನ ನಮ್ಮ ಇಲಾಖೆಯವರು ಪ್ರತಿ ವರ್ಷನೂ ಆಚರಿಸ್ತಾ ಬಂದಿದ್ದೀವಿ. ಅಂತ ಕ್ರೀಡಾಕೂಟಕ್ಕೆ ತಾವೆಲ್ಲರೂ ಬಂದಿರೋದು ಬಹಳ ಸಂತೋಷದ ಸಂಗತಿ. ದಸರಾ ಕ್ರೀಡಾಕೂಟದ ಒಂದು ವಿಶಿಷ್ಟ ಏನಪ್ಪಾ ಅಂದ್ರೆ, ಪ್ರತಿ ಕ್ರೀಡೆಯಲ್ಲೂ ಕೂಡ ಒಂದು ಕ್ಯಾಟಗರಿ ಅಂತ ಇರುತ್ತೆ. ಅಂಡರ್ 16, ಅಂಡರ್ 14, ಅಂಡರ್ 17, 19 ಈ ತರ ಕ್ಯಾಟಗರೀಸ್ ಅಲ್ಲಿ ಆಕ್ಚುಲಿ ಕಾಂಪೀಟ್ ಮಾಡ್ತಾರೆ. ಆದ್ರೆ ದಸರಾ ಕ್ರೀಡಾಕೂಟದ ಒಂದು ವೈಶಿಷ್ಟ್ಯ ಅಂದ್ರೆ ಮುಕ್ತ ಪಂದ್ಯಾವಳಿ. ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಪ್ಲೇಯರ್ಸ್ ಇರ್ಬೇಕಂತಾನೆ ಇಲ್ಲ. ಸಾರ್ವಜನಿಕರಾಗಿರ್ಬೋದು, ಯಾವುದೇ ಬಿಸಿನೆಸ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಶಿಷ್ಟವಾದಂತಹ ಭಿನ್ನವಾದಂತಹ ಬ್ಯಾಕ್ ಗ್ರೌಂಡ್ಸ್ ಇರ್ಬೋದು ಅಂತ ಎಲ್ಲರೂ ಕೂಡ ಯಾವುದೇ ವಯಸ್ಸಿನ ಭೇದ ಭಾವ ಇಲ್ದಂಗೆ, ಯಾವುದೇ ವೃತ್ತಿಯ ಭೇದ ಭಾವ ಇಲ್ದಂಗೆ, ಯಾವುದೇ ರೀತಿಯ ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ಮುಕ್ತವಾಗಿರುವಂತಹ ಒಂದು ಕ್ರೀಡಾಕೂಟ ಈ ದಸರಾ ಕ್ರೀಡಾಕೂಟ. ಸೊ ಈ ದಸರಾ ಕ್ರೀಡಾಕೂಟದಲ್ಲಿ ಒಂದು ವಿಶೇಷ ರೀತಿಯಾದಂತಹ ಒಂದು ಸಾಮರಸ್ಯವನ್ನು ನಾವು ಕಾಣಬಹುದಾಗಿದೆ. ಆ ಸಾಮರಸ್ಯದೊಂದಿಗೆ ನಾವು ಮಾಡ್ಬೇಕಾದ್ರೆ ಒಂದು ಕೆಲಸ ಅಂದ್ರೆ, ನಾವು ಯಾವುದೇ ತಂಡವನ್ನ ಗೆಲ್ಲಲಿಕ್ಕಾಗ್ಲಿ, ಈ ತಂಡ ಗೆಲ್ಲಿ, ಆ ತಂಡ ಗೆಲ್ಲಿ, ಈ ತಾಲೂಕು ಗೆಲ್ಲಲಿ ಅಂತ ಬಯಸ್ದಂಗೆ ಎಲ್ಲರೂ ಸೇರಿ, ನೀವು ಎಲ್ಲರೂ ಸೇರಿ ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬೇಕು, ಕ್ರೀಡಾ ಸ್ಫೂರ್ತಿಯನ್ನ ಗೆಲ್ಲಿಸಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಕರು ಇರ್ಬೋದು ಅಥವಾ ಅಸೋಸಿಯೇಷನ್ ಇನ ಜಡ್ಜಸ್ ಇರ್ಬೋದು, ಎಲ್ಲರೂ ಕೂಡ ಅವರವರದೇ ಕ್ಷೇತ್ರದಲ್ಲಿ ನೈಪುಣ್ಯಗಳಿರ್ತದೆ. ಒಂದೊಂದು ಕಾರ್ಯಕ್ರಮ ಅನ್ನೋದು ಯಾವುದೇ ಸರ್ಕಾರ ಇರ್ಬೋದು, ಅದನ್ನ ಆಯೋಜನೆ ಮಾಡೋದು, ಅದನ್ನ ಕೊಡುವಾಗ ಅದ್ರ ಹಿಂದೆ ತುಂಬಾ ಒಂದು ಮಹತ್ವದ ಒಂದು ವಿಷಯ ಇರ್ತದೆ. ಯಾಕೆಂದು ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದಿನವರು ಏನು ಸ್ವತಂತ್ರ ಹೋರಾಟ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಜನಗಳನ್ನ ಒಗ್ಗೂಡಿಸೋ ಒಂದು ನಿಟ್ಟಿನಲ್ಲಿ ಗಣಪತಿಯನ್ನ ಕೂರಿಸಿ ಎಲ್ಲರನ್ನ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಮತ್ತೆ ಅದನ್ನೇ ಪ್ರೇರಣೆಯಾಗಿ ತಗೊಂಡು ಮತ್ತೆ ಸರ್ಕಾರಗಳು ಒಂದೊಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡ್ಬಂತು. ಈ ಕಾರ್ಯಕ್ರಮ ಕೂಡ ಏನಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಅಂತ ಹೇಳಿದ್ರೆ, ಈಗ ನಾವು ನಮ್ಮೂರಲ್ಲಿ ಮಾತ್ರ ಆಟ ಆಡ್ತಾ ಇದ್ದು,
ಮತ್ತೆ ಏನಾದ್ರೂ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ ಅವ್ರು ಮಾತ್ರ ನ್ಯಾಷನಲ್, ಸ್ಟೇಟ್, ನ್ಯಾಷನಲ್ ಅಂತೇಳಿ ಹೋಗ್ತಾ ಇದ್ರು. ಬಟ್ ಆದ್ರೆ ದಸರಾ ಕ್ರೀಡಾಕೂಟ ಮೂಲಕ ಯಾರು ಬೇಕಾದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಬೇಕಾದ್ರೆ ಅದನ್ನ ಗೆಲ್ಲುವಂಥದ್ದು ಆಗ್ಬೋದು ಅಂತೇಳಿ ಒಂದು ಆಪ್ಷನ್ ನ ಕೊಟ್ಟು ಎಲ್ಲಾರನ್ನೂ ಒಗ್ಗೂಡಿಸುವಂತ ಒಂದು ಕೆಲಸನ ಮಾಡಿದ್ದಾರೆ. ಯಾವುದೇ ಒಂದು ತಾಲೂಕು, ನಮ್ಮ ಕೊಡಗು ಜಿಲ್ಲೆಯಲ್ಲೇ ನಾವು ಇದುವರೆಗೂ ಆ ವ್ಯಕ್ತಿನ ಪರಿಚಯ ಆಗಿರೋದಿಲ್ಲ, ಒಂದು ಮೀಟ್ ಮಾಡಿರೋದಿಲ್ಲ. ಅವ್ರೆಲ್ಲರನ್ನೂ ಒಗ್ಗೂಡಿಸಿ ಒಂದು ಅವರ ಸ್ನೇಹ ಬೆಳೆಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈಗ ನಾನು ನೋಡ್ತಾ ಇದ್ದೀನಿ ನಮ್ಮ ಎಲ್ಲಾ ಸ್ಪೋರ್ಟ್ಸ್ ಮ್ಯಾನ್ಗಳು ಕೂಡ ಯಾವುದೋ ಸ್ಟೂಡೆಂಟ್ಸ್ ಎಲ್ಲರೇ ಬಂದಿರೋದು, ಯಾರು ಹೊರಗಿನವರು ಕಾಣ್ತಾ ಇಲ್ಲ ಹೆಚ್ಚಾಗಿ. ಆದ್ರೆ ನಾವೆಲ್ಲ ಮುಂದಿನ ಪ್ರಜೆಗಳು, ನಮ್ಮ ದೇಶದ ಮುನ್ನಡೆಸುವಂತ, ಮುಂದೆ ಯಾವ ಅಧಿಕಾರಿಗಳಾಗಿ ಏನಾಗಿ ಬರ್ತೀವೋ ಅಂತೇಳಿ ಇನ್ನು ನಾವು ಆ ಯೋಚನೆ ಮಾಡಿ ಇದನ್ನ ಮಾಡ್ತಾ ಇದೀವಿ ಅಂತೇಳಿ ಗೊತ್ತಿಲ್ಲ. ಆದ್ರೆ ನಾವು ಎಲ್ಲರೂ ಕೂಡ ದೇಶವನ್ನ ಮುನ್ನಡೆಸುವಂತ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ನನ್ನದೊಂದು ಮನವಿ. ಮತ್ತೆ ನಿಮಗೊಂದು ಸಣ್ಣ ಒಂದು ಸ್ಟೋರಿನ ಹೇಳ್ಬೇಕು ಅಂತೇಳಿ ಬಯಸ್ತೀನಿ. ಏನಂತ ಹೇಳಿದ್ರೆ, ನಾವು ನಮ್ಮ ಊರಲ್ಲಿ ಒಂದು ಗುಣ ಬೆಳೆಸ್ಕೊಂಡಾಗ ಮಾತ್ರ ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಸಮಾಜದ ಅಂಕು ತಿದ್ದುವಂತ ಕಾರ್ಯಕ್ಕೆ ಜನರೇ ಮುಂದಾಗಬೇಕಾಗಿದೆ. ಇವತ್ತು ಯುವ ಸಬಲೀಕರಣ ಇಲಾಖೆ ವತಿಯಿಂದ ಇವತ್ತು ಕ್ರೀಡಾಕೂಟ ನಡೀತಿದೆ. ಆ ಭಾಗವಹಿಸುವಂತ ಕ್ರೀಡಾಪಟುಗಳು ಜೀವನದಲ್ಲಿ ಒಳ್ಳೆಯ ಮನೋಭಾವನೆ ಹೊಂದಿದಾಗ ಮಾತ್ರ ಈ ಕ್ರೀಡಾಕೂಟ ನಡೆಸಲು ಸಾಧ್ಯವಾಯ್ತದೆ. ಯಾಕಂದ್ರೆ ಇವತ್ತು ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಹೀಗೆ ಎಲ್ಲಾ ರೀತಿಯ ಕ್ರೀಡಾಕೂಟಗಳು ಇವತ್ತು ಒಂದೇ ವೇದಿಕೆಯಲ್ಲಿ ನಡೆಯುವಂತ ನಿಟ್ಟಿನಲ್ಲಿ ಇವತ್ತು ಯುವ ಸಬಲೀಕರಣ ಇಲಾಖೆ ಮುಂದಾಗಿದೆ. ಯಾಕಂದ್ರೆ ಒಂದು ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಹೊರಹೊಮ್ಮುವ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರದ ಅನುದಾನದಲ್ಲಿ ಇವತ್ತು ಈ ಕ್ರೀಡಾಕೂಟನ ಇವತ್ತು ಯಶಸ್ವಿಯಾಗಿ ನಡೆಸಲು ವಿಸ್ಮಯ ಮೇಡಮ್ ಅವರು ಮುಂದಾಗಿದ್ದಾರೆ. ಎಷ್ಟೇ ಅಪವಾದಗಳು, ಎಷ್ಟೇ ಅಡೆತಡೆಗಳು ಇದ್ರೂ ಸಹ ಆ ಸಮಸ್ಯೆನ ಬಗೆಹರಿಸಿ ನಾನು ಎಲ್ಲಾ ಕ್ರೀಡಾಕೂಟಗಳಲ್ಲಿ ಏನು ಭಾಗವಹಿಸುವಂತ ಕ್ರೀಡಾಪಟುಗಳಿಗೆ ಒಂದು ಸಮಾನತೆಯ ಒಂದು ನಿಟ್ಟಿನಲ್ಲಿ ನ್ಯಾಯ ಕೊಡಿಸುವಂತ ಕಾರ್ಯಕ್ಕೆ ಮುಂದಾಗ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ರು. ಇದನ್ನ ನಾನು ಅವ್ರನ್ನ ಒಂದು 2-3 ಸಲ ನೋಡಿದ್ದೀನಿ. ಆದ್ರೆ ನಾನು ಈ ಕಾರ್ಯಕ್ರಮದ ಮೊದಲಾಗಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದೆ. ಯಾಕಂದ್ರೆ ಒಂದು ಕಡೆ ಕ್ರೀಡಾಪಟುಗಳು ಏನು ನೀವು ಜಿಲ್ಲೆಯಿಂದ ಆಗಮಿಸಿದ್ದೀರಾ, ಇದೇ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟ ಆಯ್ತದೆ, ಹಾಗೆ ರಾಷ್ಟ್ರ ಮಟ್ಟ ಆಯ್ತದೆ. ಈ ಎಲ್ಲ ಕ್ರೀಡಾಕೂಟಗಳು ಬೆಳೆದು ಇವತ್ತು ಕೊಡಗುನ ಒಂದು ಬಿಂಬಿಸಿ ಒಂದು ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂತ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗುವಾಗ ಇದಕ್ಕೆ ಮುಖ್ಯ ಕಾರಣ ದೈಹಿಕ ಶಿಕ್ಷಕರುಗಳು. ಯಾಕಂದ್ರೆ ದೈಹಿಕ ಶಿಕ್ಷಕರುಗಳು ಇಲ್ಲ ಅಂದ್ರೆ ನೀವು ಯಾವುದೇ ಕ್ರೀಡೆಗಳನ್ನ ಕಡೆಯಕ್ಕಾಗೋದಿಲ್ಲ. ಯಾಕಂದ್ರೆ ಮುಖ್ಯವಾಗಿ ನೀವು ಎಷ್ಟೇ ಈಗ ನಾವು ಫೇಲ್ಯೂರ್ ಇಸ್ ದ ಗ್ರೇಟ್ ಸ್ಟೆಪ್ಸ್ಟೋನ್ ಆಫ್ ದ ಗ್ರೇಟ್ ವಿಕ್ಟರಿ ಅಂತ ಹೇಳ್ತಾರೆ. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ಬಹಳ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಅಂತ ಹೇಳ್ತಾ ಇವಾಗ ಅಂತಿಮವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ವಂದನಾರ್ಪಣಾ ಭಾಷಣಕ್ಕೆ ಬಂದಿದ್ದೇವೆ. ಈ ಒಂದು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದ ಈ ಒಂದು ಕೂಡಿಗೆ ಕ್ರೀಡಾ ಶಾಲೆ ನಡೆಯುತ್ತಿರುವುದು ಬಹಳ ಹೆಮ್ಮೆಯ ವಿಷಯ. ಬಹಳ ವರ್ಷಗಳಿಂದ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕೋಡಿಬಂಗಳೂರು ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಭಾಸ್ಕರ್ ನಾಯಕ್ ಅವರು ಈ ಸಂದರ್ಭದಲ್ಲಿ ಬಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಕೊಡವ ಸಹವಾರದ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಸಂಘದ ಏಳಿಗೆಗೆ ಸರ್ವ ಸದಸ್ಯರ ಸಹಕಾರ ಅಗತ್ಯ ಎಂದು ನಾಪೋಕ್ಲು ನಾಡ್ ಕೊಡವ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅಪ್ಪಾರಂಡ ಎಸ್ ಸುಧೀರ್ ಅಯ್ಯಪ್ಪ ತಿಳಿಸಿದರು. ನಾಪೋಕ್ಲುವಿನ ಕೊಡವ ಸಮಾಜದ ಹರದಾಸ ಅಪ್ಪನೆರಬಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ 6ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಸಂಘದಲ್ಲಿ ಪ್ರಸ್ತುತ 751 ಸದಸ್ಯರಿದ್ದು ಈ ವರ್ಷ ಸಂಘವು 3.10 ಲಕ್ಷ ರು ಲಾಭ ಗಳಿಸಿದೆ. ಸಂಘವು ಅಭಿವೃದ್ಧಿಯಿಂದ ಸಾಗುತ್ತಿದ್ದು ಸಂಘದ ಏಳಿಗೆಗಾಗಿ ಸರ್ವ ಸದಸ್ಯರು ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚಿಸಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಅಧ್ಯಕ್ಷರಾದ ಮುಂಡಂಡ ಸಿನ್ನಾಣಯ್ಯ, ನಿರ್ದೇಶಕರಾದ ಬಿದ್ದಟಂಡ ರಮೇಶ್ ಚಂಗಪ್ಪ, ಬೊಳ್ಳಿಯಂಡ ಪಿ ಹರೀಶ್ ಕಾರ್ಯಪ್ಪ, ಕನ್ನಂಬೀರ ಸಿಟ್ಟಿಮಯ್ಯ, ಕುಂಡ್ಯೋಡಂಡ ಪೂವಯ್ಯ, ಕಾಟುಮಣಿಯಂಡ ಎಂ ಉಮೇಶ್, ಅರೆಯಡ ಎಂ ಅಶೋಕ್, ಚೌಕಿರ ಎಸ್ ಚಿನ್ನಪ್ಪ, ಸೇನಂಡ ಇ ಗಿರೀಶ್ ಪುಣಚ್ಚ, ಕುಲ್ಲೆಟ್ಟಿರ ಎಂ ದೇವಯ್ಯ, ಪಾಡೆಯಂಡ ಸಿ ಕುಶಾಲಪ್ಪ, ಮೂವರ ರೇಖಾ ಪ್ರಕಾಶ್, ಕೋಟೆಯರ ನೈಲಚಂಗಪ್ಪ, ಮುಖ್ಯ ಕಾರ್ಯನಿರ್ವಾಹಕ ಎಸ್ಪಿ ದೇವಯ್ಯ ಹಾಗೂ ಸಿಬ್ಬಂದಿಯಾದ ಕೆಜಿ ಸರಸ್ವತಿಯವರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಿರ್ದೇಶಕರಾದ
ಕೋಟೇರ ನೈಲಚಂಗಪ್ಪ ಪ್ರಾರ್ಥಿಸಿದರು. ಉಪಾಧ್ಯಕ್ಷರಾದ ಬಾಳೇಡ ಎ ಅಯ್ಯಪ್ಪ ಸ್ವಾಗತಿಸಿದರು. ನಿರ್ದೇಶಕರಾದ ಕರವಂಡ ಲವನಾಣಿಯ ವಂದಿಸಿದರು. ಡಿಪಾಸಿಟ್ ಮಾಡ್ತೇವೆ ಅದಕ್ಕೆ ಐದು ಪ್ರಯೋಜನ ಆಗ್ತದೆ. ನಾನು ದಯವಿಟ್ಟು ಈಗ ಎಲ್ಲರೂ நல்ல மனசு ಮಾಡಿದ್ದು ನನಗೆ ಡಿಪಾಸಿಟ್ ತಾರಿ ಅದಲ್ಲದೆ ನನ್ನ ಜನರ ನೋಟೇದು ಆರ್ಥಿಕವಾಯ್ತು ಕೆಲವು ಜನಕ್ಕೆ ಕೈಲಾಗ ಆರ್ಥಿಕವಾಯ್ತು ಸುಭದ್ರವಾಯ್ತು ಉಳ್ಳ ಹಿಂಗೆಲ್ಲ ಪಕ್ಕ ನಂಗೆ ಟೀಮೇ ಕೋಪ ಬಿಲ್ಡಿಂಗ್ ವಿಷಯಕ್ಕೆ ಅಥವಾ ಟೀಮೆ ವಿಷಯ ತಕ್ಕ ಹೋಗಿ ಹಿಂಗೆಲ್ಲರೂ ನಿಂಗೆ ನನ್ನ ಮಂತ್ರಿ ಪಕ್ಕ ನಿಂಗೆ ದಿನಗಳ ಬಣ್ಣೆ ಮಾಡ್ತಾರೆ ಜಾಯಿಲಿ ಕಂಪಲ್ಸರಿ ತಪ್ಪಲ್ಲ. ಡೊನೇಷನ್ ಖುಷಿಂಗ್ ತಪ್ಪ ಮಾತ್ರ ಈ 1000 rupees ಆಲ್ ಮೆಂಬರ್ಸ್ ತಪ್ಪಂತ ವ್ಯವಸ್ಥೆ ಕಲೆಕ್ಟ್ ಮಾಡ್ತೀನಿ. ಇನ್ನೊಂದು 6 ಲಕ್ಷ 7 ಲಕ್ಷ ರೂಪಾಯಿ ಕಲೆಕ್ಟ್ ಆಗ್ತದೆ ಮೆಂಬರ್ಸ್. ಇವರು ಬಿಲ್ಡಿಂಗ್ ಕಟ್ಟಡ 6 ಲಕ್ಷದಲ್ಲಿ ಈ ದುಡ್ಡು ಎಲ್ಲಿಗೆ ಎಂತ ಮಾಡೋಣ ಒಂದು ಮಾಡೋದು ಬಾತ್ರೂಮ್ ಇಲ್ಲ ಮಾಡ್ಬೇಕು. ನಾನು ಹೀಗೆ ನಿಂಗಳ ಗೌರವ ನಿಂಗಳ ಇದ್ರೆ ಈ ಆಡುಗಿಂತ ಯಾರು ಬೈಯತ್ತಿ ಯಾರು ಬೈಯತ್ತಿ ಚೆನ್ನ ಜಾಸ್ತಿ ಮಾಡ್ತೀನಿ ಅಂತ ಬರ್ತೀನಿ ಚೆನ್ನ ಯಾಕೆ ಜಾಸ್ತಿ ಹಾಕುದು ಅವರ ಅಭಿಪ್ರಾಯ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪಕ್ಲು. ರೋಟರಿ ಕ್ಲಬ್ ಕಾರ್ಕಳ ರಾಕ್ ಸಿಟಿ ಮತ್ತು ರೋಟರಾಕ್ಟ್ ಕ್ಲಬ್ ಶ್ರೀ ಭುವನೇಂದ್ರ ಕಾಲೇಜ್ ವತಿಯಿಂದ ವಿಶ್ವ ಹೃದಯ ದಿನದ ಅಂಗವಾಗಿ ಸೆಪ್ಟೆಂಬರ್ 29ರಂದು ಹೃದಯಕ್ಕಾಗಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ ಕಾರ್ಕಳ ರಾಕ್ ಸಿಟಿ ಮತ್ತು ರೋಟರಾಕ್ಟ್ ಕ್ಲಬ್ ಶ್ರೀ ಭುವನೇಂದ್ರ ಕಾಲೇಜ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಕಳ ಟಿಎಂಪೈ ರೋಟರಿ ಆಸ್ಪತ್ರೆಯ ಸಹಯೋಗದಲ್ಲಿ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 29ರಂದು ಹೃದಯಕ್ಕಾಗಿ ನಡಿಗೆ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 7:30ಕ್ಕೆ ಕಾರ್ಕಳ ಅನಂತಶಯನ ವೃತ್ತದಲ್ಲಿ ಕಾರ್ಕಳದ ಸಿಎಕೆ ಕಮಲಾಕ್ಷ ಕಾಮತ್ ಅವರು ಚಾಲನೆ ನೀಡಲಿದ್ದು, ಅಲ್ಲಿಂದ ಹೊರಟ ನಡಿಗೆ ಕಾರ್ಕಳ ಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆಯ ಬಳಿ ಸಂಪನ್ನಗೊಳ್ಳಲಿದೆ. ಆಸ್ಪತ್ರೆಯ ಆವರಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಇರುವುದೊಂದೇ ಹೃದಯ, ಅದನ್ನು ರಕ್ಷಿಸಿ ಎಂಬ ಕಿರು ಪ್ರಹಸನದ ಸ್ಪರ್ಧೆ ನಡೆಯಲಿದೆ. ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಂಗಳೂರು ಕೆಎಂಸಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಹೃದ್ರೋಗ ತಜ್ಞರಾದ ಡಾಕ್ಟರ್ ದಿತೇಶ್, ರೋಟರಿ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಭರತೇಶ್ ಆದಿರಾಜ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಆಗಮಿಸಿದ ರೋಟರಿ ಮಿತ್ರರೇ, ಆಸ್ಪತ್ರೆಯ ನಿರ್ವಾಹಕ ಅಧಿಕಾರಿಯಾದಂತಹ ನಟೇಶ್ ಅವರೇ, ಆಗಮಿಸೆಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ, ರೋಟರಿ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾರ್ಕಳ ರೋಟರಿ ರಾಕ್ ಸಿಟಿ ಹಾಗೂ ಶ್ರೀ ಭುವನೇಂದ್ರ ಕಾಲೇಜ್ ರೋಟರಿ ಕ್ಲಬ್ ಇದರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ 8ನೇ ವರ್ಷದಲ್ಲಿ ಈ ಒಂದು ಸಂಸ್ಥೆಯು ಹೃದಯಕ್ಕಾಗಿ ನಡಿಗೆ ಅಥವಾ ವಾಕಥಾನ್ ಅನ್ನ ಪ್ರತಿ ವರ್ಷವೂ ಕೂಡ ನಡೆಸ್ತಾ ಬಂದಿದೆ. ಅದೇ ರೀತಿಯಾಗಿ ಈ ವರ್ಷ ಕೂಡ 8ನೇ ಹೃದಯಕ್ಕಾಗಿ ನಡಿಗೆಯನ್ನ ಈ ತಿಂಗಳ ಸೆಪ್ಟೆಂಬರ್ 29ರಂದು ಬೆಳಿಗ್ಗೆ 7:00 ಕಾರ್ಕಳ ಅಂತಶಯನ ವೃತ್ತದಿಂದ ನಮ್ಮ ರೋಟರಿ ಆಸ್ಪತ್ರೆ ತನಕ ವಿವಿಧ ಕಾಲೇಜುಗಳ ಎಲ್ಲ ಮಕ್ಕಳು ಹಾಗೆ ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಇವರ ಸಹಯೋಗದಲ್ಲಿ ಸುಮಾರು 400 ರ್ಯಾಲಿಸ್ಟ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಇದರ ಮುಖ್ಯ ಉದ್ದೇಶ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲೆಲ್ಲ 50 ವರ್ಷಗಳ ನಂತರ ಬರುತ್ತಿದ್ದಂತಹ ಈ ಹೃದಯದ ಕಾಯಿಲೆಗಳು ಇವಾಗ ಅದು 30ರಿಂದ 40 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಬರುವುದನ್ನು ದಿನನಿತ್ಯ ನಾವು ಪೇಪರ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನಾಗಿ ಜನರಿಗೆ ಹೃದಯದ ರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸುವುದು ಮತ್ತು ಇದರ ಮಹತ್ವವನ್ನು ತಿಳಿಸಲಿಕ್ಕೆ ನಾವು ನಮ್ಮ ಮಂಗಳೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಒಂದು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಈ ನಡಿಗೆಯ ಉದ್ಘಾಟನೆಯನ್ನ ಹಿರಿಯ CA ಆಗಿರುವಂತಹ ಕಾರ್ಕಳದ ದಾನಿಗಳಲ್ಲಿ ಕೂಡ ಅವರಾದಂತಹ ಶ್ರೀಯುತ ಕಮಲಾಕ್ಷ ಕಾಮತ್ ಅವರು ಇದರನ್ನ ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ. ಆಮೇಲೆ ಎಲ್ಲ ಕಾಲೇಜಿನ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಇದರಲ್ಲಿ ಆಯೋಜಿಸಿದ್ದೇವೆ. ಮುಖ್ಯವಾಗಿ ಇರುವುದೊಂದೇ ಹೃದಯ, ಅದನ್ನು ರಕ್ಷಿಸಿ. ಅದ್ಯಾಕೆಂತ ಹೇಳಿದ್ರೆ ಈ ವರ್ಷದ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಏನಿದೆ, ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅನ್ನೋದು. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಇರುವುದೊಂದೇ ಹೃದಯ, ಅದನ್ನು ರಕ್ಷಿಸಿರುವಂತಹ ಒಂದು ಸ್ಕಿಟ್ ಕಾಂಪಿಟೇಷನ್ ಕೂಡ ಆಯೋಜಿಸಿ ಅವರಿಗೆ ಬಹುಮಾನ ಕೊಡೋ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿ ವಿವಿಧ ಬಹುಮಾನಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದರ ಪ್ರಯೋಜನವನ್ನು ತಮ್ಮೆಲ್ಲ ಊರಿನ ನಾಗರಿಕರು ಪಡೆದುಕೊಳ್ಬೇಕು ಅಂತ ಕೇಳ್ತಾ, ಅದೇ ರೀತಿಯಾಗಿ ಇದರ ಪ್ರಯುಕ್ತವೇ ಅಕ್ಟೋಬರ್ 2ರಂದು ಪುನಃ ಗಾಂಧಿ ಜಯಂತಿ ದಿವಸ ಸಾರ್ವಜನಿಕರಿಗೆ ಉಚಿತ ಹೃದಯ ರೋಗ ಚಿಕಿತ್ಸಾ ಶಿಬಿರವನ್ನು
ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಕೂಡ ನಮ್ಮ ಕಾರ್ಕಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಜೆ ಕೋರ್ಟ್ ಬಳಿ ಇರುವಂತಹ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಈ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ. ಇದರ ಪ್ರಯೋಜನ ಕೂಡ ನಮ್ಮ ಸಾರ್ವಜನಿಕರು ಪಡೆದುಕೊಳ್ಬೇಕು ಎಂಬುದಾಗಿ ನಾನು ರೋಟರಿ ಕ್ಲಬ್ ಕಾರ್ಕಳ ರಾಕ್ ಸಿಟಿ ಹಾಗೂ ರೋಟರಿ ಕ್ಲಬ್ನ ಪರವಾಗಿ ನಾನು ಎಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೀನಿ. ಸಮಯ ಬೆಳಿಗ್ಗೆ 10 ರಿಂದ 12 ಕ್ಯಾಂಪ್ ಹೃದ್ರೋಗ ತಪಾಸಣಾ ಶಿಬಿರ ಬೆಳಿಗ್ಗೆ 10 ರಿಂದ 12. ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಜೆ ಕೋರ್ಟ್ ಬಳಿ ಕಾರ್ಕಳ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕ್ಯಾರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಆವರಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು. ಮೊಬೈಲ್ ಆಪ್ ಬಳಕೆ, ವೆಬ್ ಪೇಜ್ ಸಮಸ್ಯೆ ಸೇರಿದಂತೆ ರಜಾ ದಿನಗಳಲ್ಲಿಯೂ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಸದಾ ಮಾನಸಿಕ ಒತ್ತಡಗಳ ನಡುವೆ ಕೆಲಸ ಮಾಡುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ಮಾನವೀಯ ನೆಲೆಗಟ್ಟಿನ ಆಧಾರದ ಮೇರೆಗೆ ಬಗೆಹರಿಸಿ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ ಸಂಘದ ಅಧ್ಯಕ್ಷ ಹರೀಶ್, ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೇವಾ ಮುಂಬಡ್ತಿ ನೀಡುವುದು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಸೇರಿದಂತೆ ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ 5,000ಕ್ಕೂ ಹೆಚ್ಚು ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಹರೀಶ್ ಆಗ್ರಹಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸಿಕೆ ಶಿವರಾಮೇಗೌಡ, ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ಚಂದ್ರಕಲಾ ಅವರು ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ನಡೆಸುತ್ತಿರುವ ಸ್ಥಳಕ್ಕೆ ತೆರಳಿ ತಮ್ಮ ಬೆಂಬಲವನ್ನು ಸೂಚಿಸಿದರು. 2 ವರ್ಷಗಳ ಕಾಲದಿಂದ ಏನು ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ತೀರಾ ಒಂದು ಕೆಲಸದ ಒತ್ತಡದ ಒಂದು ಇದಕ್ಕೆ ಸಿಲುಕೊಂಡು ಸುಮಾರು 50 ರಿಂದ 60 ಸಾವು ನೋವುಗಳಾಗಿದೆ. ಆ ಒಂದು ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ಪರಿಹಾರವನ್ನು ಮಂಜೂರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿ ಇನ್ನು ಉಳಿದಂತೆ ಈಗ ಈ ಒಂದು ಆಧಾರ್ ಸೀಡಿಂಗು, ಲ್ಯಾಂಡ್ ಬಿಡ್ಗೆ ಸಂಬಂಧಪಟ್ಟಂತೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಗ್ರಾಮಾಡಳಿತ ಅಧಿಕಾರಿಗಳನ್ನು ಪರ್ಸೆಂಟೇಜ್ ಆಧಾರದ ಮೇಲೆ ಅವ್ರನ್ನ ಪರಿಗಣಿಸಿ ಒಂದು 7-8 ಜನನ ಅಮಾನತು ಮಾಡಿದ್ದಾರೆ. ಆ ಅಮಾನತನ್ನು ಸಹ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಜಾರಿ ಬರುವಂತೆ ಅದನ್ನು ಅಮಾನತನ್ನು ಹಿಂಪಡಿಬೇಕು. ಮತ್ತು ಈ ಪತಿ ಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತರ್ ಜಿಲ್ಲಾ ವರ್ಗಾವಣೆಯ ಪ್ರಕರಣಗಳು ಸುಮಾರು 25 ರಿಂದ 26 ಪ್ರಕರಣಗಳಿಗೆ ಆಲ್ರೆಡಿ ಪೆಂಡಿಂಗ್ ಇದೆ. ಸರ್ಕಾರದಿಂದ ಆದೇಶ ಇದ್ದರೂ ಸಹ ಇವತ್ತವರೆಗೂ ಪತಿ ಪತ್ನಿ ಪ್ರಕರಣದ ಯಾವುದೇ ಒಂದು ಪ್ರಕರಣವು ಇವತ್ತವರೆಗೂ ಅವರಿಗೆ ಆದೇಶ ಆಗಿಲ್ಲ, ಜಾರಿಯಾಗಿಲ್ಲ. ಇನ್ನೂ ಹಲವಾರು ಬೇಡಿಕೆಗಳು ನಮ್ಮದು ಸರ್ಕಾರದ ಮುಂದಿದೆ. ನಾವಿಷ್ಟೇ ಮಾನ್ಯ ಸಚಿವರಲ್ಲಿ ಕೇಳ್ಕೊಳ್ಳೋದು, ಸಚಿವರು ಒಳ್ಳೆ ವಿದ್ಯಾವಂತರಿದ್ದಾರೆ ಹಾಗೂ ಒಂದು ಟೆಕ್ನಿಕಲಿ ಅವರು ತುಂಬ ಮುಂದಿದ್ದಾರೆ. ಅದೇ ಅವರು ಏನು ಇವತ್ತು ಕಂದಾಯ ಇಲಾಖೆಯನ್ನು ಸುಧಾರಣೆ ಮಾಡಬೇಕು ಅಂತ ಹೊರಟಿದ್ದಾರೆ, ಅದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಇಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅವ್ರ ಹತ್ರ ಇಷ್ಟೇ ಮನವಿ ಮಾಡೋದು, ನಮ್ದು ಏನು ಮೂಲಭೂತ ಸೌಕರ್ಯಗಳನ್ನು ನಾವು ಇವತ್ತವರೆಗೂ ಡಿಮ್ಯಾಂಡಲ್ಲಿ ಇಟ್ಕೊಂಡಿದ್ದೀವಿ. ದಯಮಾಡಿ ಅದನ್ನು ನೀವು ನಮಗೆ ಒದಗಿಸ್ಕೊಡ್ಬೇಕು. ನಮ್ಮೆಲ್ಲ ಸಮಸ್ಯೆಗಳನ್ನ ನೀವು ತಾವು ಆಲಿಸಿ ಅದಕ್ಕೆ ಪರಿಹಾರವನ್ನು ನೀಡುವಂಥ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ತೀರಿ ಅನ್ನೋ ಭರವಸೆ ನಮ್ಮ ಸಂಘಕ್ಕೆ ಇದೆ. ಇಷ್ಟೆಲ್ಲ ಅಂಶಗಳನ್ನು ತಮ್ಮ ಮುಂದೆ ಇಟ್ಟು ಈ ಒಂದು ಸಮಸ್ಯೆಗಳಿಗೆ ಅವರು ಸ್ಪಂದಿಸದೇ ಹೋದರೆ ಈ ಒಂದು ಮುಷ್ಕರವನ್ನು ಅನಿರ್ದಿಷ್ಟಾವಧಿಯಾಗಿ ಮುಂದೂಡೋಕ್ಕೆ ರಾಜ್ಯ ಸಂಘ ತೀರ್ಮಾನ ಮಾಡಿದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಈ ದಿನ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಏನು ಮುಷ್ಕರವನ್ನು ಕೈಗೊಂಡಿದ್ದಾರೆ, ಅದು ಕಾರ್ಯ ಒತ್ತಡದಿಂದ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ಗ್ರಾಮಾಡಳಿತಾಧಿಕಾರಿಗಳು ಇದರ ಮೊಬೈಲ್ ಆ್ಯಪ್ನಿಂದ ಏನು ಒತ್ತಡ ಆಗ್ತಿದೆ ಮತ್ತು ಮೂಲಭೂತ ಸೌಕರ್ಯಗಳು ಏನು ಸಿಗ್ತಾ ಇಲ್ಲ, ಅದರಿಂದ ಅವರಿಗೆ ಒತ್ತಡ ಜಾಸ್ತಿಯಾಗಿ ಮುಷ್ಕರಕ್ಕೆ ಅವರು ಕರೆ ಕೊಟ್ಟಿದ್ದಾರೆ. ಅವರಿಗೆ ಅವ್ರು ಕೋರ್ಕೋತಾ ಇರುವಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಿ, ನಾವು ಸರ್ಕಾರಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ನಮಗೆ ಸಮಯಾವಕಾಶ ಬೇಕು, ಒತ್ತಡದಿಂದ ಮುಕ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಅವ್ರೇನು ಮುಷ್ಕರಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಂದಾಯ ಇಲಾಖಾ ನೌಕರರ ಸಂಘದಿಂದ ನಮ್ಮ ರಾಜ್ಯಾಧ್ಯಕ್ಷರು ಸೂಚಿಸಿರುವಂತೆ ನಾವು ಕಂದಾಯ ಇಲಾಖೆ ಎಲ್ಲ ನೌಕರರು, ಸಿಬ್ಬಂದಿ ವರ್ಗದವರು ಮತ್ತು ಉಪ ತಹಶೀಲ್ದಾರ್, ರಾಜೇಶ್ವರೀಶ್ವರ್ ಏನಿದ್ದೀವಿ ಎಲ್ಲರೂ ಕೂಡ ಬೆಂಬಲವನ್ನು ನೀಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಅವ್ರ ಮುಷ್ಕರಕ್ಕೆ ನಾವು ಕೂಡ ಬಾಧ್ಯವಾಗಿ ಬೆಂಬಲವನ್ನು ಸೂಚಿಸ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು BL ಚಂದ್ರಕಲಾ, ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು ಕೇಳ್ತಾರೆ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ
ಸಂಘದ ವತಿಯಿಂದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಷ್ಕರಕ್ಕೆ ಕರೆ ನೀಡಿದ್ದಾರೋ ಅವರ ಪ್ರಮುಖ 3 ಬೇಡಿಕೆಗಳ ಈಡೇರಿಕೆಗಾಗಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಪ್ರಾರಂಭ ಮಾಡಿದೆ. ನಮ್ಮದಾದರೂ ಕೂಡ ಇಷ್ಟ ಪ್ರಮುಖ ಬೇಡಿಕೆಗಳಂತ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಇಲಾಖೆ ಮತ್ತು ಸರ್ಕಾರ ಭಾಳ ಎಚ್ಚರಿಕೆಯನ್ನು ವಹಿಸಿ ನೌಕರರ ಮೇಲೆ ಹೆಚ್ಚು ಒತ್ತಡ ಬರದೇ ಇರೋ ಹಾಗೆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಎರಡನೇದು, ಮೂಲಭೂತ ಸೌಲಭ್ಯಗಳ ಕೊರತೆಯಾಗಿರ್ತಕ್ಕಂಥ ಗ್ರಾಮಾಡಳಿತಾಧಿಕಾರಿಗಳಿಗೆ ನಮ್ಮ ಮೂಲಭೂತ ಸೌಲಭ್ಯಗಳ ಕೊರತೆಯಾಗಿರ್ತಕ್ಕಂಥದ್ದು. ಅವ್ರು ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಮತ್ತು ಒಂದು ಉತ್ತಮವಾದಂಥ ಗುಣಮಟ್ಟದ ಒಂದು ಟೇಬಲ್ ಕೂಡ ಇಲ್ಲಿರುವಂಥ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ತಾಲೂಕು ಕಚೇರಿಗಳಲ್ಲಿ ಇರುವಂಥದ್ದು. ನಿಜ ಕೂಡ ಇದೊಂದು ಬಹಳ ಖಂಡನೀಯವಾದಂಥ ವಿಚಾರ. ಮೂರನೆಯದು, ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳ ಕಲ್ಪಿಸಿಕೊಡುವಂಥ ಬಗ್ಗೆ, ಅಂದರೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಮತ್ತು ಅದಕ್ಕೆ ಪದೋನ್ನತಿಯನ್ನು ಪಡೆಯುವಂಥ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ವಂಚನೆ ಆಗ್ತಾ ಇದೆ. ಅವರ ಸೀನಿಯಾರಿಟಿ ಮತ್ತೊಂದು ಮೇಂಟೈನ್ ಮಾಡ್ತಾ ಇಲ್ಲ. ಜೊತೆಗೆ ಅವರಲ್ಲಿ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು, ಪರ್ಸೆಂಟೇಜನ್ನು ಮಾಡುವಂಥದ್ರಲ್ಲಿ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಪ್ರಮುಖವಾದ 3 ಬೇಡಿಕೆಗಳನ್ನ ಈಡೇರಿಕೆಗಾಗಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಏನು ಕರೆಯನ್ನು ನೀಡಿದೆ, ಇಡೀ ರಾಜ್ಯದಾದ್ಯಂತ ಇಂದಿನಿಂದ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಕೂಡ ಬೆಂಬಲವನ್ನು ನೀಡುತ್ತದೆ. ಇದಕ್ಕೆ ಈ ಸಮಸ್ಯೆಗಳ ಪರವಾಗಿ ಅವ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೆ ಶಿವರಾಮೇಗೌಡ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕೇರ್ಪೇಟೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಒಡಿಪಿ ಸಂಸ್ಥೆ ಮೈಸೂರು ಇವರ ವತಿಯಿಂದ ಡೆಂಗ್ಯೂ ಜ್ವರ ಮತ್ತು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಒಡಿಪಿ ಸಂಸ್ಥೆ ಮೈಸೂರು ವತಿಯಿಂದ ಕುಶಾಲನಗರ ತಾಲೂಕಿನ 5 ಸ್ಥಳಗಳಾದ ಗುಂದಿಬಸವನಹಳ್ಳಿ ಆರೋಗ್ಯ ಕ್ಷೇಮ ಕೇಂದ್ರ, ಬೆಟ್ಟದಕಾಡು ಸಮುದಾಯ ಭವನ, ಕುಶಾಲನಗರದ ಕೋಣಮಾರಿಯಮ್ಮ ದೇವಸ್ಥಾನ, ಸುಂದರನಗರದ ಸಮುದಾಯ ಭವನ, ಚಿಕ್ಕತ್ತೂರು ಅಂಗನವಾಡಿಯಲ್ಲಿ ಡೆಂಗ್ಯೂ ಬಗ್ಗೆ ಜಾಗೃತಿ ಮತ್ತು ಮುನ್ನೆಚ್ಚರಿಕಾ ಬಗ್ಗೆ ಅರಿವು ಮೂಡಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾದ ಆರೋಗ್ಯ ಕ್ಷೇಮ ಕೇಂದ್ರದ ಅಧಿಕಾರಿಗಳಾದ ಸೌಮ್ಯ, ಮಮತಾ, ಸಕೀನಾ ಮತ್ತು ದೀಪಾ, ಆಶಾ ಕಾರ್ಯಕರ್ತರಾದ ಮೋಲಿ, ಶೋಭಾ, ಸುಮಿತ್ರಾ, ಗೀತರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಡಿಪಿ ಸಂಸ್ಥೆಯ ಸಿಬ್ಬಂದಿಗಳಾದ ಸಂಯೋಜಕರಾದ ಚೈತ್ರ, ಕಾರ್ಯಕರ್ತೆ ಮಮತಾ, ಮಹಿಳಾ ಒಕ್ಕೂಟದ ನಾಯಕರುಗಳಾದ ಜಯಂತಿ, ವಿಲಾಸಿನಿ, ಫಿಲೋಮಿನಾ, ರಜಿನಿ, ಸಫಿಯಾ ಮತ್ತು ಮಮತಾ ಭಾಗವಹಿಸಿ ಕಾರ್ಯಕ್ರಮ ನಡೆಸಲಾಯಿತು. ಒಡಿಪಿ ಸಂಸ್ಥೆ, ಆರೋಗ್ಯ ಇಲಾಖೆ, ಕುಶಾಲನಗರ ಪಟ್ಟಣ ಪಂಚಾಯಿತಿ ಮತ್ತು ಕೂಡ್ಮಂಗಳೂರು ಗ್ರಾಮ ಪಂಚಾಯಿತಿಯವರು ಸಹಕಾರ ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಪಾವಗಡ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟ ಪ್ರತಿಭಟನೆಯನ್ನ ಮಾಡಿದರು. ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿ ಕೇಂದ್ರ ಸಂಘದ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟವಾದಿ ಮುಷ್ಕರ ಹಮ್ಮಿಕೊಳ್ಳಲಾಯಿತು. ಅದರಂತೆ ಪಾವಗಡ ತಾಲೂಕಿನಲ್ಲೂ ಸಹ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿ ಕೇಂದ್ರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರಂಜಿತ್ ಕುಮಾರ್ ಎಲ್ ಅವರು, ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯಾದ್ಯಂತ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತದೆ. ಇನ್ನು ಇಲಾಖೆಯಿಂದ ಅಭಿವೃದ್ಧಿಪಡಿಸುತ್ತಿರುವ ಮೊಬೈಲ್, ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗುತ್ತದೆ. ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯವಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಅವಶ್ಯವಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಹಲವು ಬಾರಿ ಸರ್ಕಾರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಶಾಂತಿಯುತವಾಗಿ ಅನಿರ್ದಿಷ್ಟವಾದಿ ಮುಷ್ಕರ ನಡೆಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ರಾಜ್ಯ ಸರ್ಕಾರ ಇನ್ನು ಮುಂದೆ ಎಚ್ಚೆತ್ತುಕೊಳ್ಳದಿದ್ದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾದ್ಯಂತ ಇರುವ ಗ್ರಾಮ ಆಡಳಿತಾಧಿಕಾರಿಗಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಮುಷ್ಕರದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ನಾಪಕ್ಲುವಿನ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು. ಮಕ್ಕಳ ಅಪೌಷ್ಟಿಕತೆ ದೂರ ಮಾಡಲು ಗುಣಮಟ್ಟದ ಆಹಾರ ನೀಡುವಂತಾಗಬೇಕೆಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಪ್ರಭಾರಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ ತಿಳಿಸಿದರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ನಾಪಕ್ಲುವಿನ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಪೋಷಣ್ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. 5 ವರ್ಷದೊಳಗಿನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು,
ಇದನ್ನ ತಡೆಯಬೇಕಿದೆ ಎಂದರು. ಇತ್ತೀಚಿನ ದಿನಗಳ ಜೀವನ ಶೈಲಿಯಲ್ಲಿನ ಬದಲಾವಣೆ, ಗುಣಮಟ್ಟದ ಆಹಾರ ಪಡೆಯದಿರುವುದು ಮತ್ತಿತರ ಕಾರಣವಾಗಿದೆ. ಆದ್ದರಿಂದ ಸರ್ಕಾರದಿಂದ ಪ್ರತಿ 3 ತಿಂಗಳಿಗೊಮ್ಮೆ ಮಕ್ಕಳ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಗುತ್ತಿದ್ದು, ಆ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿಸಿ ಅಪೌಷ್ಟಿಕತೆ ತಡೆಯಬೇಕು ಎಂದರು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಕುಮಾರ್ ಅವರು ಮಾತನಾಡಿ, ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ. ಆ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯ ಕಡೆ ಹೆಚ್ಚಿನ ಗಮನಹರಿಸುವಂತಾಗಬೇಕು ಎಂದರು. ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕಿ ಶೀಲಾ, ಆರೋಗ್ಯ ಕಾರ್ಯಕರ್ತೆ ಉಮಾಮಹೇಶ್ವರಿ ಮಾತನಾಡಿದರು. ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು, ಪೋಷಕ ವೃಂದದವರಿಂದ ಹಲವು ವಿವಿಧ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಏರ್ಪಡಿಸಿ ಅತ್ಯುತ್ತಮ ಆಹಾರ ತಯಾರಿಸಿದವರಿಗೆ ಬಹುಮಾನವನ್ನು ವಿತರಿಸಿ ಬಳಿಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಹೇಮಾ ಅರುಣ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಪೊಮ್ಮಕ್ಕಡ ಕೂಟದ ಸದಸ್ಯೆ ಅಜ್ಜಿಚ್ಚಿರ ರಾಣಿ ತಾಲೂಕು ಸ್ತ್ರೀಶಕ್ತಿ ಕೂಟದ ಕಾರ್ಯದರ್ಶಿ ಅನಿತಾ, ಮೇಲ್ವಿಚಾರಕಿ ಶೀಲಾ, ನಿವೃತ್ತ ಶಿಕ್ಷಕಿ ಅಕ್ಕಮ್ಮ, ಬೊಪ್ಪಂಡ ಯಶೋಧ, ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಾದ ರಮ್ಯಾ, ಆರೋಗ್ಯ ಕಾರ್ಯಕರ್ತೆ ಉಮಾಮಹೇಶ್ವರಿ, ಅಂಗನವಾಡಿ ಶಿಕ್ಷಕಿ ಭಾಗ್ಯವತಿ, ಸಹಾಯಕಿ ಮಮತಾ, ಮಕ್ಕಳು, ಪೋಷಕರು ಪಾಲ್ಗೊಂಡಿದ್ದರು. ಉಪಾಧ್ಯಕ್ಷರೇ ಹಾಗೂ ಮೇಲ್ವಿಚಾರಕಿಯರೇ ಹಾಗೂ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ತಾಯಂದಿರೇ, ಮಕ್ಕಳೇ, ಗ್ರಾಮಸ್ಥರೇ, ಇಂದು ನಾವು ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಈ ಪೋಷಣ ಮಾಸಾಚರಣೆ, ಪೋಷಣ ಅಭಿಯಾನದ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ಪೋಷಣ ಅಭಿಯಾನವನ್ನು 2018 ಮಾರ್ಚಲ್ಲಿ ಪ್ರಾರಂಭವಾಯಿತು. ಇದು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ಒಂದು ತಿಂಗಳನ್ನ ಪೋಷಣ ಮಾಸಾಚರಣೆಯಿಂದ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ದಿನ ಪ್ರತಿಯೊಂದು ಕಾರ್ಯಕ್ರಮಗಳ ಮೂಲಕ ಗರ್ಭಿಣಿ ಬಾಣಂತಿಯರಿಗೆ, ತಾಯಂದ್ರಿಗೆ, ಕಿಶೋರಿಯರಿಗೆ, ಮಕ್ಕಳಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಹತ್ವವನ್ನು ನೀಡ್ತಾ ಇದ್ದೀವಿ. ಅದೇ ತರಹ ಈಗ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಮಾಡ್ತಾ ಇದ್ದಾರೆ. ಈ ಪೋಷಣ ಅಭಿಯಾನದ ಮೂಲಕ ನಾವು ಒಂದು ಅನ್ನಪ್ರಾಶನ ಇರ್ಬೋದು, ಮತ್ತು ಸೀಮಂತ ಕಾರ್ಯಕ್ರಮ, ಪೋಷಣ ಮಾಸಾಚರಣೆ, ಈಗ ವಿವಿಧ ರೀತಿಯಲ್ಲಿ ಸುಪೋಷಣೆ, ಈ ತರಹ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಅದೇ ತರಹ ಈ ಹಳೆ ತಾಲೂಕು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಪೋಷಣ ಅಭಿಯಾನ ಅಂತಂದ್ರೆ, ಪೋಷಣ ಅಂತ ಆರೋಗ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯವಂತ ಆಗಿರ್ಬೇಕು. ಆರೋಗ್ಯವಂತ ಆಗಿದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ, ನಾವು ಪ್ರತಿದಿನ ಪ್ರತಿಯೊಬ್ರು ಊಟ ಮಾಡ್ತೀವಿ. ಊಟ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ಅಂದ್ರೆ ನಾವು ಹೆಚ್ಚಾಗಿ ತರಕಾರಿಗಳನ್ನ ಉಪಯೋಗಿಸಬೇಕು. ಹಣ್ಣು, ದ್ವಿದಳ ಧಾನ್ಯ ಇರ್ಬೋದು, ಮೊಳಕೆ ಕಾಳು ಇರ್ಬೋದು, ಸೊಪ್ಪು ಇರ್ಬೋದು, ಈ ತರಹದ ನಮ್ಮ ಆಹಾರದಲ್ಲಿ ಬಳಕೆ ಆಗೋದ್ರಿಂದ ಪೌಷ್ಟಿಕಾಂಶ ನಮ್ಮ ಆರೋಗ್ಯಕ್ಕೆ ಸಿಗುತ್ತೆ. ಇದರಿಂದ ಬೆಳವಣಿಗೆಯಲ್ಲಿ ಮತ್ತೆ ರಕ್ತಹೀನತೆ, ಮೇನ್ ಆಗಿ ನಾವು ಈ ಉದ್ದೇಶನೇ ಇದು, 0 to 6 years ಮಕ್ಕಳಲ್ಲಿ, ಗರ್ಭಿಣಿ ಬಾಣಂತಿಯರಲ್ಲಿ, ಕಿಶೋರಿಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವುದು. ಅಂದ್ರೆ ನಮ್ಮ HP ಪ್ರಮಾಣ ಕಡಿಮೆ ಆಗಿದೆ. ನಮ್ಮಲ್ಲಿ ನಾವು ಫುಡ್ ಅನ್ನ ಹೆಚ್ಚಾಗಿ ನಾವು ತರಕಾರಿಗೆ ಗಮನ ಕೊಡದೆ, ಈಗ ಮಾಂಸದ ಊಟ ಅಂತಂದ್ರೆ ಹೆಚ್ಚಾಗಿ ನಾವು ಮಾಂಸದ ಕಡೆಗೆ ಬಾಗುತ್ತಾ ಇದ್ದೀವಿ. ಅಂದ್ರೆ ಪ್ರತಿಯೊಬ್ಬ ದಿವಸ 1 ಪೀಸ್ ಆದ್ರೂ ನಾವು ಯೂಸ್ ಮಾಡ್ಬೇಕು. ಅಂದ್ರೆ ಒಂದು ಟೇಸ್ಟ್ ಆಗ್ತದೆ ಫುಡ್ ಅಲ್ಲಿ. ಇದನ್ನೇ ನಮ್ಮ ಇಲ್ಲಿ ಕಾರ್ಯಕರ್ತೆ ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಶ್ರೀಶಕ್ತಿ ಮೆಂಬರ್ ಇರ್ಬೋದು, ಪ್ರತಿಯೊಂದು ತರಕಾರಿಯಲ್ಲೇ ಮಾಡಿದ ವಿವಿಧ ರೀತಿಯ ಪೌಷ್ಟಿಕಾಂಶ ಯುಕ್ತವಾದ ಒಂದು ರೆಸಿಪಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ತರಹ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮುಖಾಂತರ ಮಾಡ್ತೀವಿ ನಾವು. ಪ್ರತಿದಿನ ಅಂಗನವಾಡಿ ಕಾರ್ಯಕರ್ತೆಯರು ಕೆಲವೊಂದು ಆಕ್ಟಿವಿಟೀಸ್ ಮಾಡ್ತಾರೆ. ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ತೂಕ ಹಾಕೋದರ ಮುಖಾಂತರ ಬೆಳವಣಿಗೆ ಪರಿಶೀಲನೆ ಮಾಡ್ತಾರೆ. ಅದೇ ತರಹ ತಾಯಂದ್ರ ಸಭೆ ಇರ್ಬೋದು, ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಸಭೆ ಇರ್ಬೋದು, ಬಾಲ ವಿಕಾಸ ಸಮಿತಿ ಸಭೆ ಇರೋದು, ಇದರ ಮುಖಾಂತರ ಮಕ್ಕಳಲ್ಲಿ ಬೆಳವಣಿಗೆ ಯಾವ ತರಹದಲ್ಲಿ ವಯಸ್ಸಿಗೆ ತಕ್ಕಂತೆ ಮಗು ಬೆಳವಣಿಗೆ ಆಗ್ತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರು ನೀಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಎಲ್ಲಾ, ನಾನು ಸ್ತ್ರೀಶಕ್ತಿ ಮೆಂಬರ್ ಅಂತ ಹೇಳೋದಿಲ್ಲ, ತಾಯಂದ್ರ ಹೇಳಿದ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನ ಪಡೆದುಕೊಳ್ಬೇಕು. ಮತ್ತೆ ಅಂಗನವಾಡಿ ಕೇಂದ್ರದಲ್ಲಿ ಸಿಗುವಂತಹ ಸೌಲಭ್ಯಗಳಿವೆ, ಆ ಸೌಲಭ್ಯಗಳನ್ನೆಲ್ಲ ನೀವು ಪಡೆದುಕೊಳ್ಬೇಕು. ಮತ್ತೆ ನಮ್ಮ ಆರೋಗ್ಯ ಇದ್ರೆ ಭಾಗ್ಯ, ಆರೋಗ್ಯವೇ ಭಾಗ್ಯ ಅಂತ ಹೇಳುವಾಗ ನಾವು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡೋಣ. ಪ್ರತಿ ದಿನವೂ ನಮ್ಮ ಏನು ಊಟದ ಪ್ಲೇಟ್ ಅಲ್ಲಿ ಒಂದ್ ಸ್ವಲ್ಪ ಸೊಪ್ಪು, ತರಕಾರಿ, ದ್ವಿದಳ ಧಾನ್ಯ, ಏಕದಳ ಧಾನ್ಯ ಇರ್ಬೋದು, ಮತ್ತೆ ಮೊಳಕೆ ಕಾಳು, ಹಣ್ಣುಗಳನ್ನು ಸ್ವಲ್ಪ ಬೆಳೆಸಿದರೆ ನಮ್ಮ ಆರೋಗ್ಯ ಚೆನ್ನಾಗಾಗ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.
ಗ್ರಾಮಸ್ಥರೇ ಹಾಗೂ ಮಕ್ಕಳ ತಾಯಂದಿರೇ ಹಾಗೂ ಮುದ್ದು ಪುಟಾಣಿ ಮಕ್ಕಳೇ ಹಾಗೂ ನಮ್ಮ ಶ್ರೀಶಕ್ತಿ ಗುಂಪಿನ ಎಲ್ಲ ಸದಸ್ಯರೇ, ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ, ಇಂದು ನಮ್ಮ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಪೋಷಣ್ ಮಾಸಾಚರಣೆಯ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಗ ಮೇಡಮ್, ಇದುವರೆಗೆ ಪೋಷಣ್ ಅಭಿಯಾನ ಅಂದ್ರೆ ಏನು, ಪೋಷಣ ಅಭಿಯಾನದಲ್ಲಿ ಪೌಷ್ಟಿಕಾಂಶದ ಬಗ್ಗೆ ಏನೇನು ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನ ತಾವುಗಳು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪೋಷಣ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ನಾವು 1 ತಿಂಗಳು ಪೂರ್ತಿ ಮಹಿಳೆಯರಿಗೆ ಹಾಗೂ ಮಹನೀಯರಿಗೆ ಎಲ್ಲರಿಗೂ ಪೌಷ್ಟಿಕಾಂಶದ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ಅದರಂತೆ ಬರೀ 1 ತಿಂಗಳು ಮಾತ್ರ ಅಲ್ಲ, ನಮ್ಮ ದಿನನಿತ್ಯದ ಆಹಾರದ ಅಭ್ಯಾಸದಲ್ಲಿ ಇದನ್ನ ಅಳವಡಿಸ್ಕೋಬೇಕು ಅಂತ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅನಂತರ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಸಿಗುವಂತಹ ಫುಡ್ ಇರ್ಬೋದು, ಅದನ್ನು ಸಹ ನಮ್ಮ ಫಲಾನುಭವಿಗಳು ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿಂದ ಪಡ್ಕೋಬೇಕು. ಯಾಕೆ ಅಂತಂದ್ರೆ ಅಂಗನವಾಡಿಯಲ್ಲಿ ಸಿಗುವಂತಹ ಫುಡ್ ಚೆನ್ನಾಗಿಲ್ಲ, ಅದರಿಂದ ಅದನ್ನ ಇನ್ ಟೈಮಿಗೆ ಬಂದು ತಗೊಳ್ಳಿಕ್ಕೆ ಬರ್ತಾ ಇಲ್ಲ ಅನ್ನೋ ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ನಮ್ಮ ಫಲಾನುಭವಿಗಳು ಸಮಯಕ್ಕೆ ಸರಿಯಾಗಿ ಬಂದು ತಗೋಬೇಕು. ಉದಾಹರಣೆಗೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪುಷ್ಟಿ ಪೌಡರ್ನ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಪುಷ್ಟಿ ಪೌಡರ್ ನಲ್ಲಿ ಏನಿದೆ ಅಂತ ಆ ಪ್ಯಾಕೆಟ್ ಮೇಲೆನೆ ಬರೆದಿದೆ. ಈಗ ಎಲ್ಲಾ ಕಾಳುಗಳನ್ನ ಪುಡಿ ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿ ನಾವು ಮಕ್ಕಳಿಗೆ ಕೊಟ್ಟಾಗ 6 ತಿಂಗಳಿಂದ 3 ವರ್ಷದ ಮಕ್ಕಳು ಅಂದ್ರೆ 6 ತಿಂಗಳವರೆಗೆ ಬರೀ ಎದೆ ಹಾಲನ್ನೇ ಕೊಡಬೇಕು ಅಂತಿದೆ, ನಮಗೆ ಎಲ್ರಿಗೂ ಗೊತ್ತಿದೆ. ಅದರ ಜೊತೆಗೆ ಪೂರಕ ಪೌಷ್ಟಿಕ ಆಹಾರವನ್ನ ಪ್ರಾರಂಭಿಸಬೇಕಾದ್ರೆ ಈ ಆಹಾರವನ್ನ ದ್ರವ ರೂಪದಲ್ಲಿ ಅಂದ್ರೆ ಪುಷ್ಟಿ ಪೌಡರ್ನ ದ್ರವ ರೂಪದಲ್ಲಿ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ನಮ್ಮ ಮಕ್ಕಳ ತಾಯಂದಿರು ಪ್ರಾರಂಭಿಸಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಅನಂತರ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಾಗ ಮಗುವಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮಗು ಪ್ರತಿದಿನ ತೂಕದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ತೂಕದಲ್ಲಿ ಏನಾದ್ರೂ ಅಂದ್ರೆ ಪ್ರತಿ ತಿಂಗಳು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರದಲ್ಲಿ ತೂಕವನ್ನ ಮಾಡ್ತಾರೆ. ಇದು ಅಪೌಷ್ಟಿಕತೆಯ ಮಟ್ಟ ಮಕ್ಕಳದು ಅಪ್ಪ ಆಗಿದೆಯಾ ಅಂದ್ರೆ ಪೌಷ್ಟಿಕತೆ ಇದ್ದಾರ ಮಕ್ಕಳು ಅಥವಾ ಅಪೌಷ್ಟಿಕತೆಗೆ ಬಂದಿದಾರ ಅನ್ನೋದನ್ನ ನೋಡ್ಲಿಕ್ಕೇನೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಿಮಗೆ ಗೊತ್ತಿರಬಹುದು, ನಿಮ್ಮ ಅಂಗನವಾಡಿ ಕಾರ್ಯಕರ್ತೆ ನಿಮಗೆ ತೋರಿಸಿರ್ತಾರೆ, ಒಂದು ಚಾರ್ಟ್ ಇದೆ ಬೆಳವಣಿಗೆ ಸೂಚಿ ಅಂತ. ಅದರಲ್ಲಿ ನೋಡಿದಾಗ ಮಗು ಶ್ಯಾಮ್ ಇದೆಯಾ ಮಗು ಅಥವಾ ಮ್ಯಾಮ್ ಇದೆಯಾ ಅಂತಂದ್ರೆ ಸಾಧಾರಣ ಕಡಿಮೆ ತೂಕ ಇದೆಯಾ ಮಗು ಅಥವಾ ತೀವ್ರ ಕಡಿಮೆ ತೂಕ ಇದೆಯಾ ಅಂತ ಗೊತ್ತಾಗ್ತದೆ. ಅಪ್ಪಿತಪ್ಪಿ ಏನಾದ್ರೂ ಮಗು ಪೌಷ್ಟಿಕ ಆಹಾರ ತಗೊಳ್ಳೋದ್ರಲ್ಲಿ ಕೊರತೆ ಇದ್ದಲ್ಲಿ ಅಂತಹ ಮಗುನ ನಮ್ಮ ಮಡಿಕೇರಿಯಲ್ಲಿ NRC ಸೆಂಟರ್ ಇದೆ. ಆ NRC ಸೆಂಟರ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು. ಮಗುನ ಅಡ್ಮಿಷನ್ ಮಾಡಿದಾಗ 14 ದಿವಸಗಳ ಕಾಲ ಆ ಮಕ್ಕಳಿಗೆ ಮತ್ತೆ ಮಗುವಿನ ತಾಯಿಗೆ ಅಲ್ಲಿ ಇರುವಷ್ಟು ದಿವಸ ಅಂದ್ರೆ 14 ದಿವಸನೂ ಅವರಿಗೆ ಊಟ, ಅನಂತರ ಅದಕ್ಕೆ ಆ ಮಗುವಿಗೆ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಅಂದ್ರೆ ಔಷಧಿಗಳನ್ನ ಉಚಿತವಾಗಿ ನೀಡುವಂತಹ ವ್ಯವಸ್ಥೆ ಇದೆ. ಅದರ ಜೊತೆಗೆ ಒಂದು ದಿನಕ್ಕೆ 100 ರೂಪಾಯಿ ಹಾಗೆ ಹಿಂದೆ 300 ನರೇಗಾ ಯೋಜನೆ ಅಡಿಯಲ್ಲಿ 300 ರೂಪಾಯಿ ರೀತಿಯಲ್ಲಿ 300 ರೂಪಾಯಿ ಫಲಾನುಭವಿಗಳಿಗೆ ದಿನಕ್ಕೆ ಕೊಡ್ತಿದ್ರು ಪರ್ ಡೇಗೆ. ಇವಾಗ ದಿನಕ್ಕೆ 100 ರೂಪಾಯಿ ಆಗಿ 14 ದಿವಸಗಳ ಕಾಲ 1400 ರೂಪಾಯಿನ ಆ ಮಗುವಿನ ತಾಯಿಗೆ ಅಕೌಂಟಿಗೆ ನೇರವಾಗಿ ಜಮೆ ಮಾಡ್ತಾರೆ. ಆದ್ರಿಂದ ಯಾರಾದ್ರೂ ಫಲಾನುಭವಿಗಳು ಇದ್ದಲ್ಲಿ ಅಂದ್ರೆ ನಮ್ಮಲ್ಲೇ ಇಲ್ಲೊಂದು ಶ್ಯಾಮ್ ಮಗು ಇತ್ತು, ಆ ಮಗು ಸಹ NRC ಸೆಂಟರ್ಗೆ ಹೋಗಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಈಗ ಮ್ಯಾಮಿ ಬಂದಿದೆ ಅದು. ಈ ರೀತಿ ತಾವುಗಳು ಪೌಷ್ಟಿಕಾಂಶ ಕೊರತೆಯಿಂದ ಏನಾದ್ರೂ ತೊಂದರೆ ಆದಾಗ ದಯವಿಟ್ಟು ಮಕ್ಕಳ ತಜ್ಞರ ಹತ್ರ ಟೆಸ್ಟ್ ಮಾಡಿಸ್ಕೊಂಡು NRCಗೆ ಸೇರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನಂತರ ಈ ಪೋಷಣ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಮಾತೃವಂದನ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದು ನಿಮಗೆಲ್ಲರಿಗೂ ಚಿರಪರಿಚಿತ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಇಲ್ಲಿ ಸುಮಾರು ಅಪ್ಲಿಕೇಶನ್ ನ ಫೀಡ್ ಮಾಡಿ ಅನಂತರ ಅವರಿಗೆ ಸುಮಾರು ಜನಕ್ಕೆ ಅಮೌಂಟ್ ಸಹ ಬಂದಿದೆ. ಈ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಮಾತೃವಂದನಾ ಫಲಾನುಭವಿ ಅಂದ್ರೆ ಫಸ್ಟ್ ಪ್ರೆಗ್ನೆಂಟ್ ಯಾರಿದ್ದಾರೆ ಅವರಿಗೆ ಮತ್ತು 2ನೇ ಹೆಣ್ಣು ಮಗುವಿಗೆ ಈ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಈಗ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ ಆನ್ಲೈನ್ ಮುಖಾಂತರ ಅವ್ರ ಮೊಬೈಲ್ ಅಲ್ಲಿ ಮಾಡ್ತಾರೆ. ಯಾರು ಫಲಾನುಭವಿಗಳಿದ್ದೀರಾ ನೀವುಗಳು ಗರ್ಭಿಣಿ ಮತ್ತೆ ಗರ್ಭಿಣಿಯ ಗಂಡಂದು ಆಧಾರ್ ಕಾರ್ಡ್ ಅನಂತರ ತಾಯಿ ಕಾರ್ಡ್ ನ ತಂದು ಅಂಗನವಾಡಿ ಕಾರ್ಯಕರ್ತೆ ಅರ್ಜಿ ಇದೆ ಅದನ್ನ ಫಿಲ್ಅಪ್ ಮಾಡಿ ಕೊಟ್ರೆ ನಿಮ್ಮ ಅಕೌಂಟಿಗೆ ನೇರವಾಗಿ ಇದು ಜಮೆ ಆಗುವಂತದ್ದು, ನಗದು ರೂಪದಲ್ಲಿ ಅಥವಾ ಚೆಕ್ ಮುಖಾಂತರ ಕೊಡುವಂತದ್ದಲ್ಲ. ಆದ್ರಿಂದ ಫಲಾನುಭವಿಗಳು ನೀವುಗಳು ತಿಳ್ಕೊಂಡು ನಿಮ್ಮ ಅಕ್ಕಪಕ್ಕದವರಿಗೆ ಇರ್ಬೋದು ಅಥವಾ
ನಿಮ್ಮ ಸ್ತ್ರೀಶಕ್ತಿ ಗುಂಪಿನವರಿಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನ ಹೇಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತರ ಈ ಯೋಜನೆಯಡಿಯಲ್ಲಿ ಪ್ರತಿ ಅಂಗನವಾಡಿಯಲ್ಲೂ ಈ ಕಾರ್ಯಕ್ರಮಗಳು ಆದಾಗ ಈಗ ನಮ್ಮ ಬರೀ ನಾವು ಒಂದು ಹಳೆ ತಾಲೂಕು ಅಂಗನವಾಡಿನ ಮಾತ್ರ ತಗೊಳ್ಳುವ, ನಿಮ್ಮೆಲ್ಲರ ಸಹಕಾರ, ಉದಾಹರಣೆಗೆ ಗ್ರಾಮ ಪಂಚಾಯಿತಿಯವರು ಇರ್ಬೋದು ಅಥವಾ ನಮ್ಮ ಸ್ತ್ರೀಶಕ್ತಿಯ ಸರ್ವ ಸದಸ್ಯರು, ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಎಲ್ಲರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರ ಮಿತಿ ಮೀರಿ, ಅಂದ್ರೆ ಅವರು ಎಷ್ಟು ಮಟ್ಟದಲ್ಲಿ ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈಗ ನಾವು ಎಲ್ಲ ಅಂಗನವಾಡಿಗಳಲ್ಲೂ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಬಾಲ ವಿಕಾಸ ಸಮಿತಿಯವರು ಇರ್ಬೋದು, ಸ್ತ್ರೀಶಕ್ತಿಯವರು ಇರ್ಬೋದು, ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಈ ಅಂಗನವಾಡಿಯಲ್ಲಿ ಇನ್ನೂ ಸ್ಪೆಷಲ್ ಆಗಿ ಅಂದ್ರೆ ತುಂಬಾ ಹೆಚ್ಚು ಒತ್ತು ಕೊಟ್ಟು ಈಗ ನಮ್ಮ ಈ ಕಾರ್ಯಕ್ರಮ ಮಾಡಕ್ಕೆ ಕಾರ್ಯಕರ್ತೆಗೆ ಯಾವುದೇ ಬಜೆಟ್ ಇಲ್ಲದಿದ್ರು ಅವರೇ ಅವರ ಕೈಯಿಂದ ಸ್ವಂತವಾಗಿ ನಾವು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಈ ತರ ಪೋಷಣ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ರಾಷ್ಟ್ರೀಯ ಎಲ್ಲ ಹಬ್ಬಗಳನ್ನು ಇರ್ಬೋದು, ಮತ್ತೆ ವರ್ಷಕ್ಕೊಮ್ಮೆ ಆನ್ಯುವಲ್ ಡೇ ಇರ್ಬೋದು, ಪ್ರತಿಯೊಂದನ್ನ ನಾವು ಮಾಡ್ಲಿಕ್ಕೆ ನಮ್ದು ಎಲ್ಲರದು ಸರ್ವ ಸಹಕಾರ ಇದೆ ಅಂತ. ಮತ್ತೆ ನಮ್ಮ ಮಕ್ಕಳ ಪೋಷಕರು ಇವರು ಸಹ 100% ಈ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆಯ ಕ್ರೀಡಾ ಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಪಾವಗಡ ತಾಲೂಕಿನಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟ ಪ್ರತಿಭಟನೆಯನ್ನು ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಆವರಣದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆಯನ್ನ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.